ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಯುವತಿಯೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಬುಧವಾರ ಬೆಳಗಿನ ಜಾವ ಧಾರವಾಡದ ಶಿವಕರಿ ಸಮೀಪ ನಡೆದಿದೆ. ಮೃತಳನ್ನ ಬಳ್ಳಾರಿ ಜಿಲ್ಲೆಯ ಬಿ ಕಗ್ಗಲ್ ಗ್ರಾಮದ ಪಲ್ಲವಿ ಅಂತ ಗುರುತಿಸಲಾಗಿದೆ. ಪಲ್ಲವಿ ಕಳೆದ ಕೆಲ ವರ್ಷಗಳಿಂದ ಧಾರವಾಡದಲ್ಲಿ ನೆಲೆಸಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಸಿದ್ಧತೆಯನ್ನ ನಡೆಸ್ತಾ ಇದ್ರು. ಇತ್ತೀಚೆಗೆ ಧಾರವಾಡದಲ್ಲಿ ಉದ್ಯೋಗಾವಕಾಶಗಳ ಕೊರತೆ ಕುರಿತು ಪ್ರತಿಭಟನೆಯಲ್ಲಿ ಅವರು ಭಾಗವಹಿಸಿದ್ರು ಎನ್ನಲಾಗಿದೆ. ಬುಧವಾರ ಬೆಳಗಿನ ಜಾವ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಶವ ಪರೀಕ್ಷೆಯನ್ನ ಕಿಮ್ಸ್ ಆಸ್ಪತ್ರೆಯಲ್ಲಿ ನಡೆಸಲಾಗಿದೆ. ಘಟನಾ ಸ್ಥಳಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದಂತಹ ಪೊಲೀಸ್ ಆಯುಕ್ತ ಶಶಿಕುಮಾರ್, ವಿದ್ಯಾರ್ಥಿನಿ ವೈಯಕ್ತಿಕ ಕಾರಣಗಳಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಡೆತ್ ನೋಟ್ ದೊರೆತಿದ್ದು ಅದರಲ್ಲಿ ಆರೋಗ್ಯ ಸಮಸ್ಯೆ ಹಾಗೂ ಕೌಟುಂಬಿಕ ಕಾರಣಗಳನ್ನ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಈ ಕುರಿತು ಕುಟುಂಬ ಸದಸ್ಯರೊಂದಿಗೂ ಮಾತನಾಡಿದ್ದಾರೆ. ಈಗ ಅವರು ಕೂಡ ಇದೇ ವಿಚಾರವನ್ನ ದೃಢಪಡಿಸಿದ್ದಾರೆ. ಯುವತಿಯ ಗೌಪ್ಯತೆಯ ಹಿನ್ನೆಲೆಯಲ್ಲಿ ಡೆತ್ ನೋಟ್ನ ವಿವರಗಳನ್ನ ಬಹಿರಂಗಪಡಿಸಲಾಗುವುದಿಲ್ಲ. ಎಲ್ಲಾ ಆಯಾಮಗಳಿಂದನೂ ತನಿಖೆ ಮುಂದುವರೆದಿದೆ ಅಂತ ತಿಳಿಸಿದ್ದಾರೆ. ಧಾರವಾಡ ಶಿವಗಿರಿ ಅನ್ನುವಂಥ ಏರಿಯಾದಲ್ಲಿ ಇವತ್ತು ಬೆಳಗ್ಗೆ ಒಂದು 6 ಗಂಟೆ ಸಮಯದಲ್ಲಿ ಲೋಕೋ ಪೈಲಟ್ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಲೋಕೋ ಪೈಲಟ್ ಹೋಗುವಂಥ ಸಂದರ್ಭದಲ್ಲಿ ಅಲ್ಲೊಂದು ಡೆಡ್ ಬಾಡಿ ಬಿದ್ದಿದೆ ಅಂತಂದು ಮಾಹಿತಿ ಕೊಟ್ಟಿದ್ದಾರೆ. ಇಮಿಡಿಯೇಟ್ ರೈಲ್ವೆ ಪೊಲೀಸರು ಅಟೆಂಡ್ ಮಾಡಿ ಆ ಬಾಡಿಯನ್ನು ಫೋಟೋಗ್ರಫಿ, ವಿಡಿಯೋಗ್ರಫಿ ಮತ್ತೆಲ್ಲ ಮಾಡಿ ಅದನ್ನು ಇಮಿಡಿಯೇಟಾಗಿ ಮಾರ್ಚರಿಗೆ ಶಿಫ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಆ ನಂತರದಲ್ಲಿ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆ ಮಗು ಹೆಸರು ಪಲ್ಲವಿ ಅಂತ, 24 ವರ್ಷ. ಅವರು ಡಿ ಕಗ್ಗಲ್ ಅನ್ನುವಂಥ ವಿಲೇಜು, ಬಳ್ಳಾರಿ ತಾಲೂಕು ಮತ್ತು ಡಿಸ್ಟ್ರಿಕ್ಟ್ ಅಲ್ಲಿಯವರು. ಇವರವರ ತಂದೆ ದೊಡ್ಡಪ್ಪ ಅವರೆಲ್ಲ ಬಂದಿದ್ದಾರೆ. ಇಮಿಡಿಯೇಟಾಗಿ ರೈಲ್ವೆ ಪೊಲೀಸರು ಕೂಡ ನಮಗೆ ಮಾಹಿತಿಯನ್ನು ನೋಡಿದರು. ನಾವು ನಮ್ಮ ಅಧಿಕಾರಿಗಳು ಹೋಗಿ ಸ್ಥಳಕ್ಕೆ ನೋಡಿದರು. ನಾನು ಇಲ್ಲಿ ಮಾರ್ಚಲ್ಲಿ ಬಂದು ಬಾಡಿ ನೋಡಿದ್ದೇನೆ. ಸ್ಥಳದಲ್ಲೇ ಮೃತ ಹೊಂದಿದ ಸ್ಥಿತಿಯಲ್ಲೇ ಬಾಡಿ ಸಿಕ್ಕಿದೆ. ರೈಲು ಮೂವ್ ಆಗೋದಕ್ಕೆ ತಲೆ ಕೊಟ್ಟು ಸತ್ತಿರುವಂಥ ಸಾಧ್ಯತೆ ಇದೆ. ಯಾವ ಟೈಮಲ್ಲಿ ಆಗಿದೆ ಅನ್ನುವಂಥದ್ದು ಇವಾಗ ಸದ್ಯ ಆಕೆ ಇದ್ದಂಥ ಹಾಸ್ಟೆಲ್ಲು ಅಂದರೆ ಲೈಬ್ರರಿ ಮತ್ತು ಆಕೆ ಇದ್ದಂಥ ಮನೆ ಅಲ್ಲಿಂದ ಮೂವ್ಮೆಂಟ್ ಟ್ರ್ಯಾಕ್ ಮಾಡಿಬಿಟ್ಟು ಎಷ್ಟು ಗಂಟೆ ಎಕ್ಸಾಕ್ಟ್ಲಿ ಬಂದಿದ್ದಾಳೆ ಅನ್ನುವಂಥದ್ದು ತಿಳ್ಕೊಳ್ಳಾಗತ್ತೆ. ಮತ್ತು ನಮಗೆ ಈವರೆಗಿನ ತನಿಖೆಯಲ್ಲಿ ಕಂಡುಬಂದಿರೋ ವಿಷಯಗಳ ಹಿನ್ನೆಲೆಯಲ್ಲಿ ಒಂದು ಅನ್ಯಾಚುರಲ್ ಡೆತ್ ಕೇಸ್ ಏನು ರೈಲ್ವೆ ಪೊಲೀಸರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಅದನ್ನು ಸಮಗ್ರ ತನಿಖೆ ಮಾಡಲಾಗುತ್ತೆ. ಈಗ ಕಾರಣ ನಮಗೆ ಡೆತ್ ನೋಟ್ ಸಿಕ್ಕಿದೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಯಾವ ಕಾರಣಕ್ಕೆ ಅನ್ನುವಂಥದ್ದು ಬರೆದಿದ್ದಾರೆ. ಅದನ್ನು ತನಿಖೆಯಲ್ಲಿ ನಾವು ತನಿಖೆಗೆ ಒಳಪಡಿಸ್ತೀವಿ. ಆಕೆ ಮೊದಲು ಸ್ವಲ್ಪ ದಿವಸ ಇದ್ಲಂತೆ, ಮತ್ತೆ ಈಗ ಸೆಪ್ಟೆಂಬರಿಂದ ಬಂದು ಇಲ್ಲಿ ಹಾಸ್ಟೆಲಲ್ಲಿ ಒಂದು 5-6 ಜನ, ಹಾಸ್ಟೆಲ್ ಅಲ್ಲ, ಒಂದು ಮನೆ ಮೇಲ್ಗಡೆ ಒಂದು ಮನೆ ತಗೊಂಡು ಅದರಲ್ಲಿ ಒಂದು 5-6 ಜನ ಹೆಣ್ಮಕ್ಳು ಇದ್ರು ಅಂತ. ಮತ್ತೆ ಭಾಳ ಸ್ಪಷ್ಟವಾಗಿ ಅವರ ಪೋಷಕರ ಹತ್ರನೂ ಕೂಡ ನಮಗೆ ಸಿಕ್ಕಿರುವಂಥ ಡೆತ್ ನೋಟ್ ತೋರಿಸಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಆಕೆಗಿದ್ದಂಥ ಕೆಲ ಆರೋಗ್ಯ ಸಮಸ್ಯೆ ಮತ್ತು ಕೆಲ ಕೌಟುಂಬಿಕ ವಿಷಯಗಳ ಹಿನ್ನೆಲೆಯಲ್ಲಿ ಈ ರೀತಿ ಒಂದು ದುಡುಕಿನ ನಿರ್ಧಾರ ತಗೊಂಡಿದ್ದಾಳೆ ಅನ್ನುವಂಥದ್ದು ನಮಗೆ ಸದ್ಯಕ್ಕೆ ಪತ್ತೆ ಆಗಿದೆ. ಅವರ ತಂದೆಯವರು ಬಂದಿದ್ದಾರೆ, ಅವರು ಕೂಡ ಅದೇ ವಿಷಯವನ್ನು ಒಪ್ಕೋತಾರೆ. ಈಗ ನೋಡಿ, ವಿದ್ಯಾಕಾಶಿ ನಮ್ಮ ಧಾರವಾಡ, ಅಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಆಕಾಂಕ್ಷಿಗಳು ಇದ್ದಾರೆ. ಅದು ನಾವು ಕೂಡ ನಿರಂತರವಾಗಿ ಅವ್ರ ಜೊತೆ ಸಂಪರ್ಕದಲ್ಲಿದ್ದೀವಿ. ಈ ಒಂದು ಪಲ್ಲವಿ, ಆ ಹೆಣ್ಮಗು ಮೃತ ಹೊಂದಿರೋ ಕಾರಣ ಯಾವುದೇ ಒಂದು ಉದ್ಯೋಗ ಆಗಲಿ ಅಥವಾ ಉದ್ಯೋಗದ ಕುರಿತಾದ ನೇಮಕಾತಿ ಪ್ರಕ್ರಿಯೆ ಆಗಲಿ ಅದ್ಯಾವುದಕ್ಕೂ ಸಂಬಂಧಿಸಿದ್ದಲ್ಲ. ಭಾಳ ಸ್ಪಷ್ಟವಾಗಿ 2 ಡೆತ್ ನೋಟಲ್ಲಿ ತುಂಬ ಎಲಾಬ್ರೇಟ್ ಆಗಿ ಏನು ಕಾರಣ ಅಂತ ಬರೆದಿದ್ದಾರೆ. ಒಂದು ಹೆಣ್ಮಗು ಆಗಿರೋದ್ರಿಂದ ಅದನ್ನು ನಾವು ಹೇಳಲಿಕ್ಕೆ ಇಷ್ಟಪಡಲ್ಲ. ಅವ್ರ ಪೋಷಕರಿಗೆ ಅದ್ರ ಬಗ್ಗೆ ಗಮನಕ್ಕೆ ತಂದಿದ್ದೇವೆ, ಮತ್ತು ತನಿಖೆಯಲ್ಲಿ ಮಾಡ್ತೀವಿ. ಮತ್ತು ಭಾಳ ಸ್ಪಷ್ಟವಾಗಿ ಉದ್ಯೋಗಾಕಾಂಕ್ಷಿ ಉದ್ಯೋಗ ಸಿಕ್ಕಿಲ್ಲ ಅಥವಾ ಪರೀಕ್ಷೆ ಕಾಲ್ಫರ್ ಮಾಡ್ತಿಲ್ಲ, ನೇಮಕಾತಿ ಪ್ರಕ್ರಿಯೆ ಇದೆಲ್ಲ ಕೆಲ ಸಾಮಾಜಿಕ ಜಾಲತಾಣಗಳಲ್ಲಿ ನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾವ ಕಾರಣವನ್ನು ಅವಳು ಪಲ್ಲವಿ ಡೆತ್ ನೋಟಲ್ಲಿ ಬರೆದಿಲ್ಲ. ಭಾಳ ಸ್ಪಷ್ಟವಾಗಿ ಆಕೆಯ ಆರೋಗ್ಯ ಸಮಸ್ಯೆ ಮತ್ತು ಆಕೆಯ ವೈಯಕ್ತಿಕ ಕೌಟುಂಬಿಕ ವಿಷಯಗಳ ಕುರಿತಾಗಿ ಆಕೆ ಈ ಕೃತ್ಯವನ್ನು ಮಾಡ್ಕೋತಿದ್ದೀನಿ ಅಂತ ಭಾಳ ಸ್ಪಷ್ಟವಾಗಿ ಬರೆದಿದ್ದಾನೆ. ನಾನು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮದವರಿಗೆ ಮತ್ತು ಅಲ್ಲಿರುವಂತಹ ಕೆಲ ವಿದ್ಯಾರ್ಥಿ ಮುಖಂಡರುಗಳಿರ್ಬೋದು ಅಥವಾ ಬೇರೆ ಬೇರೆ ಸಂಘಟನೆಯವರು ಇರ್ಬೋದು, ಮತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿರುವಂತಹ ವಿದ್ಯಾರ್ಥಿಗಳು ಮತ್ತು ಆಕಾಂಕ್ಷಿಗಳಿರ್ಬೋದು, ಅವರಿಗೆ ಮನವಿ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸ್ಪಷ್ಟವಾದಂಥ ಸಮಗ್ರ ತನಿಖೆಯನ್ನು ಮಾಡ್ತೀವಿ, ಅದರಲ್ಲಿ 2 ಮಾತಿಲ್ಲ. ಮತ್ತು ಯಾವುದೇ ಕಾರಣಕ್ಕೂ ಇದು
ಉದ್ಯೋಗ ಆಕಾಂಕ್ಷಿತನ ಇದ್ದದ್ದಕ್ಕೆ ಅಥವಾ ನೇಮಕಾತಿ ಪ್ರಕ್ರಿಯೆ ವಿಳಂಬಕ್ಕೆ ಅಥವಾ ಬೇರೆ ಯಾವುದೇ ಕಾರಣಕ್ಕಾಗಿಲ್ಲ. ಬಹಳ ಸ್ಪಷ್ಟವಾಗಿ ಆರೋಗ್ಯ ಮತ್ತು ವೈಯಕ್ತಿಕ ವಿಷಯಗಳ ಹಿನ್ನೆಲೆಯಲ್ಲಿ ಈ ಆತ್ಮಹತ್ಯೆ ಆಗಿರುವಂಥದ್ದು. ವಿಷಯಾಂತರ ಮಾಡುವಂಥದ್ದು, ಇದನ್ನ ಬೇರೆ ರೀತಿ ಟ್ವಿಸ್ಟ್ ಮಾಡುವಂಥದ್ದು ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳ ಮನಸ್ಸನ್ನ, ಆಕಾಂಕ್ಷಿಗಳ ಮನಸ್ಸನ್ನ ಯಾರು ಕೆಡಿಸುವಂತ ಪ್ರಯತ್ನ ಮಾಡಬಾರದು ಅಂತ ನಾನು ಮನವಿ ಮಾಡಲಿ. ಉದ್ಯೋಗ ಸಿಗದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬ ಆರೋಪದ ಕುರಿತು ಪ್ರತಿಕ್ರಿಯಿಸಿದಂತಹ ಅವರು, ಸರ್ಕಾರಿ ನೌಕರಿ ಸಿಗಲಿಲ್ಲ ಎಂಬ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವುದು ಅಪಪ್ರಚಾರ. ಆಕೆಯ ಸಾವಿಗೂ ಉದ್ಯೋಗದ ವಿಚಾರಕ್ಕೂ ಯಾವುದೇ ಸಂಬಂಧ ಇಲ್ಲ. ಡೆತ್ ನೋಟ್ ಪ್ರಕಾರ ಆತ್ಮಹತ್ಯೆ ವೈಯಕ್ತಿಕ ಕಾರಣದಿಂದ ನಡೆದಿದೆ. ಈ ಪ್ರಕರಣಕ್ಕೆ ಬೇರೆ ಬಣ್ಣ ಹಚ್ಚುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಇಂತಹ ಅಪಪ್ರಚಾರದಿಂದ ವಿದ್ಯಾರ್ಥಿಗಳ ಮನೋಸ್ಥೈರ್ಯ ಕುಂದಿಸಬಾರದು ಅಂತ ಎಚ್ಚರಿಸಿದ್ದಾರೆ. ಇದಕ್ಕೂ ಸಂಬಂಧಿಸಿ ಮೃತ ಯುವತಿಯ ತಂದೆ ಉಲ್ತಪ್ಪ ಮಾತನಾಡಿ, ಕಳೆದ 3 ವರ್ಷಗಳಿಂದ ಮಗಳು ಧಾರವಾಡದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸ್ತಾ ಇದ್ಲು. ಆರೋಗ್ಯ ಸಮಸ್ಯೆ ಹಾಗೂ ಕೌಟುಂಬಿಕ ಕಾರಣಗಳಿಂದ ಈ ನಿರ್ಧಾರ ಕೈಗೊಂಡಿದ್ದಾಳೆ. ಈ ಹಿಂದೆ ಪೊಲೀಸ್ ದೈಹಿಕ ಪರೀಕ್ಷೆ ಪಾಸ್ ಆಗಿದ್ರು, ನೇಮಕಾತಿ ಆಗಿರಲಿಲ್ಲ. ಬಿಕಾಂ ಪೂರ್ಣಗೊಳಿಸಿದ್ಲು ಮತ್ತು ಬೇರೆ ಬೇರೆ ನೌಕರಿಗಳಿಗೆ ತಯಾರಿಯನ್ನ ನಡೆಸ್ತಾ ಇದ್ಲು. ಯಾವ ಪರೀಕ್ಷೆಯಲ್ಲೂ ಫೇಲ್ ಆಗಿರಲಿಲ್ಲ. ಮದುವೆ ವಿಚಾರದಲ್ಲೂ ಯಾವುದೇ ಒತ್ತಡ ಇರಲಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಒಟ್ನಲ್ಲಿ ವೈಯಕ್ತಿಕ ಸಮಸ್ಯೆಗಳಿಂದಾಗಿ ನೊಂದ ಪಲ್ಲವಿ ಜೀವವನ್ನ ಬಿಟ್ಟಿದ್ದಾಳೆ. ಇವಾಗ 3-4 ವರ್ಷಲಿದ್ದು ಬಂದಿಲ್ಲ ಸರ್. ಹೋಗಿ ಮತ್ತೆ ನಾವು ರಜಾದಿನಲ್ಲಿ ನಮ್ಮೂರಲ್ಲಿದ್ದು ಈಗ ಒಂದು ಸೆಪ್ಟೆಂಬರ್ ಅಲ್ಲಿ ಬಂದಿಲ್ಲ ಸರ್. ಆರೋಗ್ಯ ಸಮಸ್ಯೆ ಇತ್ತು ಸರ್. ಆರೋಗ್ಯ ಸಮಸ್ಯೆ ಇತ್ತು. ವೈಯಕ್ತಿಕ ಕಾರಣ ನಮ್ಮ ಮನೆಯಲ್ಲಿ ಕುಟುಂಬ ಇದರಿಂದ ಇದಾಗಿದೆ. ಏನಾಗ್ಬೇಕಂತ ಅನ್ಕೊಂಡಿದ್ವಿ ಮಗಳು? ನಮ್ಮ ಮಗಳು ಅವೆಲ್ಲ ಪೊಲೀಸ್ಗೆ ಅವೆಲ್ಲ ಫಿಸಿಕಲ್ ಸುದ ಪಾಸ್ ಆಗಿಲ್ಲ ಸರ್. ಬೆಂಗಳೂರಿಗೆ ಹೋಗಿ 1:1 ಆಗಿಲ್ಲ ಸರ್. 1:5 ಆಗಿಲ್ಲ ಸರ್. ಬೆಂಗಳೂರು ಹೋದ ವರ್ಷ ಮೊಹರಮಲ್ಲಿ ಆ ಕಡೆ ಮೊಹರಮ್ನಲ್ಲಿ ಬೆಂಗಳೂರಲ್ಲಿ ಆಡ್ಗೋಡಿ ಪೊಲೀಸ್ ಸ್ಟೇಷನ್ ಕ್ರೀಡಾಂಗಣದಾಗ ಅಲ್ಲೆಲ್ಲ ಫಿಸಿಕಲ್ ಸುತ್ತ ಪಾಸ್ ಆಗಿಲ್ಲ ಸರ್. 1:5 ಯಾಕೆ ಆಗಿದ್ಲು, 1:1 ಆಗಿಲ್ಲ ಸರ್. ಆದ್ರ ಸುತ್ತ ಇನ್ನ ಓದ್ತಿಲ್ಲ ಅಂತೇಳಿ ಬಂದಿಲ್ಲ ಸರ್ ಧಾರವಾಡಕ್ಕೆ. ಓದ್ತಾಳ ಬಂದ ನಂಬಿಕೆ ಹೌದು ಸರ್. ಪೊಲೀಸ್ ಯಾವುದೇ ಜಾಬ್ ಅಲ್ಲಿ ಪ್ರಿಪೇರ್ ಮಾಡ್ತಿದ್ಲು ಸರ್. ಬ್ಯಾಂಕ್ ಬಿಕಾಮ್ ಆಗಿರೋದು ಅವ್ರದ್ದು. ಬೆಸ್ಟ್ ಚೆನ್ನಾಗಿ ಓದ್ತದ್ಲು ಸರ್. 1 ವರ್ಷ ಹಿಂಗೆ ಫೇಲ್ ಆಗಿಲ್ಲ ಸರ್. ಆದ್ರೆ ಬೆಸ್ಟ್ ಓದ್ತಿದ್ಲು. ಆದ್ರೆ ಏನ್ ಮಾಡ್ತೀವಿ, ಮನೆ ಇವಾಗ ತನ್ನ ಆರೋಗ್ಯ ಸಮಸ್ಯೆ ಸ್ವಲ್ಪ ಇತ್ತು ಸರ್. ಏನ್ ಓದಾಳೆ ಮಗಳು? ಬಿಕಾಮ್ ಓದ್ಯಾಳ ಸರ್. ಎಷ್ಟು ಜನ ಮಕ್ಕಳು ತಮ್ಗೆ? ನಮಗೆ 2 ಗಂಡು ಮಕ್ಕಳು, 1 ಹೆಣ್ಣು ಹುಡುಗಿ ಸರ್. ದೊಡ್ಡ ಹುಡುಗಿ. ನಾವು ಫಾರ್ಮರ್ ಸರ್. ಈಗ ಮದುವೆ ಏನು ಫಿಕ್ಸ್ ಮಾಡ್ತಾ ಇದ್ರೆ? ಇಲ್ಲ ಸರ್. ಏನಿಲ್ಲ. ಇಲ್ಲ. ನಮ್ಮ ಹೆಸರು ಉಲ್ತಪ್ಪ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.